ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕನ್ನಡ ಚಿತ್ರರಂಗದವರಿಗೆ ನೀಡಿದ ಎಚ್ಚರಿಕೆಯ ಮಾತುಗಳು ಸಾಕಷ್ಟು ಸುದ್ದಿಯಲ್ಲಿದೆ. ಚಲನಚಿತ್ರೋತ್ಸವಕ್ಕೆ ಚಿತ್ರರಂಗದ ಕಲಾವಿದರೆ ಯಾರೂ ಭಾಗಿಯಾಗಿಲ್ಲ. ಜೊತೆಗೆ ನೀರಿಗಾಗಿ ಮೇಕೆದಾಟು ಹೋರಾಟ ಮಾಡಿದಾಗ ಕೂಡ ಚಿತ್ರರಂಗದ ಯಾರೂ ಕೂಡ ಬೆಂಬಲ ಕೊಟ್ಟಿರಲಿಲ್ಲ. ಕಲಾವಿದರ ಈ ವರ್ತನೆ ಎಷ್ಟು ಸರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಡಿಕೆಶಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ತಮ್ಮ ವೈಯಕ್ತಿಕ ವಿಚಾರಕ್ಕೆ, ಅದಕ್ಕೆ ಚಿತ್ರರಂಗದವರು ಯಾಕೆ ಬರಬೇಕು ಅಂತ ಅಭಿಪ್ರಾಯ ಪಟ್ರೆ, ಇನ್ನು ಕೆಲವರು ನಾಡಿನ ಜನರ ಪರವಾಗಿ ನೆಲ ಜಲ ಅಂತ ಬಂದಾಗ ಹೋರಾಟ ಮಾಡಬೇಕಾದ್ರೆ ಚಿತ್ರನಟ ನಟಿಯರು ಸಾಥ್ ಕೊಟ್ರೆ ಅದಕ್ಕೆ ಹೆಚ್ಚು ತೂಕ ಇರುತ್ತೆ. ಹಾಗಾಗಿ ಯಾಕೆ ಅವರು ಸಮಾಜಮುಖಿ ಕೆಲಸಗಳಿಗಾಗಿ ಧ್ವನಿ ಎತ್ತಬಾರದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮೋಹಕ ತಾರೆ ನಟಿ ರಮ್ಯಾ ಮಾತಾಡಿ, ಸಾಹೇಬ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲರೂ ಕೂಡ ಬೆಂಬಲಿಸಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ನೆಲ ಜಲ ಭಾಷೆ ಅಂತ ಬಂದಾಗ ಆ ವಿಚಾರದಲ್ಲಿ ಎಷ್ಟು ಹೋರಾಟ ಮಾಡಿದ್ದಾರೆ. ಮತ್ತು ಕೇವಲ ಕಾವೇರಿ ವಿಚಾರಕ್ಕೆ ಅಲ್ಲ, ಉತ್ತರ ಕರ್ನಾಟಕದ ನದಿಗಳು ಜಲಾಶಯಗಳ ಬಗ್ಗೆ ಕೂಡ ಕಲಾವಿದರು ಮಾತನಾಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತ ಇದೆ ಅಂತ ಹೇಳಿದ್ದಾರೆ. ಹಂಪಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೂ ಮುನ್ನ ಹಂಪಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಟಿ ರಮ್ಯಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.